ಕಾಗವಾಡ ಗಡಿಭಾಗದ ಆರ್ಟಿಒ ಚೆಕ್ ಪೋಸ್ಟ್ ಈಗ ಭ್ರಷ್ಟಾಚಾರದ ಅಡ್ಡವಾಗಿ ಬದಲಾದಂತಿದೆ. ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಪತ್ರಕರ್ತರು ಮತ್ತು ಆರ್ಟಿಐ ಕಾರ್ಯಕರ್ತರಿಗೆ ಮಂತ್ಲಿ ಹಣವನ್ನ ತಲುಪಿಸುತ್ತಿದ್ದಾರೆ. ಅಷ್ಟಕ್ಕೂ ಇವರಿಗೆ ಕೊಡಲು ಸಾವಿರಾರು ರೂಪಾಯಿ ಹಣ ಎಲ್ಲಿಂದ ಬರ್ತಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಕಚೇರಿಯ ಪರಿಸ್ಥಿತಿಯಂತೂ ಕೇಳೋದೇ ಬೇಡ. ಎಲ್ಲಿ ನೋಡಿದರಲ್ಲಿ ಕೇಸರಿ ಅಗೆದು ಹುಗಿದು ಗಲೀಜು ಮಾಡಲಾಗಿದೆ. ಸ್ಟಾಫ್ಗಳಿಗೆ ಐಡೆಂಟಿಟಿ ಕಾರ್ಡ್ ಕೂಡ ಇಲ್ಲ. ಇದೊಂದು ಸರ್ಕಾರಿ ಕಚೇರಿಯೋ ಅಥವಾ ಖಾಸಗಿ ಲಾಡ್ಜೋ ಅನ್ನುವ ಅನುಮಾನ ಬರುವಂತೆ ಒಳಗೆ ಬೆಡ್ರೂಮ್ಗಳನ್ನ ಮಾಡಿಕೊಳ್ಳಲಾಗಿದೆ. ನಿಯಮಗಳ ಪಾಲನೆ ಇಲ್ಲ. ಲೋಕಾಯುಕ್ತರ ಮಾಹಿತಿ ಬೋರ್ಡ್ ಕೂಡ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್ ನಡೆದಿದೆ. ಕಾಗವಾಡದ ಈ ಚೆಕ್ ಪೋಸ್ಟ್ ಸಾರ್ವಜನಿಕರ ಆಸ್ತಿಯಾಗುವ ಬದಲು ಕೆಲವರ ವೈಯಕ್ತಿಕ ಲಾಭದ ಕೇಂದ್ರವಾಗಿ ಮಾರ್ಪಟ್ಟಿರುವುದು ದುರದೃಷ್ಟಕರವಾಗಿದೆ. ಪಾರದರ್ಶತೆ ಇಲ್ಲದ ಈ ವ್ಯವಸ್ಥೆಯನ್ನು ಸರಿಪಡಿಸಲು ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಿದೆ. ಐಡಿ ಕಂಪಲ್ಸರಿ ಕೇಳ್ತಾರೇನ್ರಿ? ಇದು ಸರಿ ಐಡಿ ಎಲ್ಲ ಐತಂದ್ರೆ ರೀ ಐಡಿ ತೊಗೊಂಡ್ರೆ ಒಂದು ಐಡಿಗೆ ಎಷ್ಟು ರೀ? ಯಾರು ಎಷ್ಟು ಕೊಡ್ತಾರೆ? 2,000 ಅವರು ಹಾಂ ಅವರು ರೇಂಜ್ ಮೇಲೆ ನೋಡ್ರಿ ಇಲ್ಲಿ ಬೇರೆ ಐತಿ. ಒಬ್ರು 2,000 ರೂಪಾಯಿ ಕೊಡ್ತಾರೆ, ಒಬ್ರು 1,000 ರೂಪಾಯಿ. ಇದೆ ರೀ, ಅವರು ರೇಂಜ್ ಮೇಲೆ ಹೇಳಬೇಕು. ಹಾಂ ಹಾಂ ಯಾರು ತೊಗೊಂಡು ಹೋದ ಹಾಂ ಯಾರು ಹೋದ ಲೋನ್ ಶೇರಿ ಹಾಂ ಹಾಂ ರಾಯಬಾಗದವ್ರು ಭಾಳ ಮಂದಿ ಬರ್ತಾರೆ ಬರ್ರಿ. ರಾಯಬಾಗದವ್ರು ಬರ್ತಾರೆ, ಗೋಕಾಕದವ್ರು ಬರ್ತಾರೆ, ಬೈಲಹೊಂಗಲದವ್ರು ಬರ್ತಾರೆ. ಅದರಲ್ಲ ಇಲ್ಲಿ ಇವರು ಐಡಿಗಳಿಲ್ಲ, ಐಡಿ ಕಾರ್ಡ್ಗಳಿಲ್ಲ, ಏನಿಲ್ಲ. ಮೇಡಮ್ ನಿಮ್ಮ ಐತ್ಯಕ್ಕೂ ಹೆಂಗೆ ಅನ್ರಿ ಕೇಳ್ರಲ್ಲ ಅವರಿಗೆ. ಅದು ಹಾಕಿದ್ರಿ ಅಲ್ಲಿ ಇವರು ಇಲ್ಲಿ ಒಳಗಿದಾರ ರೀ. ಇವರು ಐಡಿ ಕಾರ್ಡ್ಗಳಿಲ್ಲ, ಯಾರೂ ಐಡಿ ಕಾರ್ಡ್ಗಳಿಲ್ಲ, ಯಾರೂ ಇಲ್ಲ. ಹೆಂಗೆ ಯಾಕೆ ಇದು ಇದ್ದೇನೆ ಅನ್ರಿ? ಆಫೀಸ್ ಐತೋ ಏನು ಯಾವ ಆಫೀಸ್ ಐತಿ ರೀ? ನೋಡಿರಿ ಅವ್ರು ರಾಜಾರೋಷ್ ಹೊರಗಡೆ ಹಚ್ಬೇಕಲ್ರಿ ಅವು. ಹಾಂ ಅದ ಹೊರಗಡೆ ಹಚ್ಚಿರಲ್ಲ ಸರ್. ಹಳಿವಲ್ರಿ, ನಾ 8 ವರ್ಷ ಆಯ್ತು ಬರತ್ತೇನೆ ಇಲ್ಲಿ. ಮತ್ತು ನಿಮ್ಮ ಕೆಲಸದ ಕಾರ್ಯವೈಖರಿ ಏನೇನಿದಾವೆ ಸರ್? ಕೆಲಸ ಏನೇನೈತಿ ಸರ್? ಆರ್ ಟಿ ಒ ಓಕೆ ಸರ್. ಹಾಕಿ 2 ಸಾವಿರ 2 ಸಾವಿರ ಆಯ್ತು ಬಿ ಏನು 2 ಸಾಪ್ಕೋದೇವು ಆಯ್ತು ಕೊಡ್ತಾರೆ ತೋಡ್ರಿ. ಓಕೆ ಸರ್, ಅದಾಯ್ತು ರೀ ಸರ್. ಈಗ ಆರ್ ಟಿ ಒದ್ರಿ ಕೆಲಸ ಏನೈತಿ ಸರ್ ಇಲ್ಲಿ? ಆಯ್ತು, ಅದನ್ನು RTO ಡಿಕ್ಲೇರ್ ಮಾಡ್ತಾರೆ. ನೀವು ಬರೆದು ಕೊಟ್ಟಿರಲ್ಲ, ಅವರು ಮಾಹಿತಿ ಕೊಡ್ತಾರೆ. ಹಾಂ, ನಾ ಕೇಳತ್ತೇನೆ ಸರ್ ನಿಮಗೆ. ಅದನ್ನು ಹೇಳಿದೆ ಅವರು RTO ಈಗ ನಿಮ್ಮದು ಪೊಸಿಷನ್ ಏನು ಸರ್? ಇಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರೇ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ತಮ್ಮ ಇದನ್ನು ತೊಗೊಂಬನ್ ಅವ್ರಿಗೊಂದು ಇದನ್ನು ಹಾಕ್ತಾರೆ. ಅದಾಯ್ತು ಸರ್. ಆ ಲೆಟ್ರಿಗೆ ಸಂಬಂಧಪಟ್ಟಂಗೆ ನಾ ಕೇಳತ್ತೀನಿ ರೀ ಸರ್. ನಾನು ನಿಮಗೆ ಕೇಳತ್ತೀನಿ ಸರ್. ಈಗ ನೀವು ಇಲ್ಲೇ RTO ಅದಲ್ಲ ಸರ್? RTO ಅಲ್ಲ, ಹಾಂ RTO ಅಂತ ಒಬ್ಬರೇ ಇರ್ತಾರೆ. ನಿಮ್ಮದು ಸ್ಪರ್ ಪೊಸಿಷನ್ ಇಲ್ಲಿ ಇನ್ಸ್ಪೆಕ್ಟರ್. ಓಕೆ, ಇನ್ಸ್ಪೆಕ್ಟರ್ ಕೆಲಸ ಏನು ಸರ್ ಇಲ್ಲಿ? ವೆಹಿಕಲ್ಸ್ ಗಿಪಿ ಬಂದರೆ ಯಾವಾಗ ಚೆಕ್ ಮಾಡ್ತೀರಿ ಸರ್ ನೀವು? ಹಾಂ, ಚೆಕ್ ಮಾಡ್ತೀವಿ. ಇಲ್ಲಿ ನನ್ನ ಕಡೆ ವಿಡಿಯೋ ಇದಾವ್ರಿ ಸರ್. ಯಾವತ್ತು ಅವರ ಡ್ರೈವರ್ಗಳು ಇಲ್ಲಿ ಬರ್ತಾರೆ ಸರ್. ಅವರ ಬಂದು ಇಲ್ಲೇ ಬಂದು ರೊಕ್ಕ ಕೊಟ್ಟು ಹೋಗ್ತಾರೆ. ಇದು ಸರಿ ಏನು ಸರ್? ಇದು ಇವರು ನೀವು RTO ಹಾಂ, ರಿಪೋರ್ಟರ್ ಸರ್. ರಿಪೋರ್ಟ್ರಾ? ಹಾಂ ಆಯಿತು. ಯಾವ ರಿಪೋರ್ಟ್ರಿ? ಹಾಂ, ನಮ್ಮ ವಿಜಯ, ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ತಾಲೂಕಾ ಅಧ್ಯಕ್ಷರು. ಎಲ್ಲಿ? ಚಿಕ್ಕೋಡಿ. ಇದು ಕಾಗವಾಡ ತಾಲೂಕು. ಈಗ ಅವರಿಗೆ ರಿಪೋರ್ಟರ್ಗಳಿಗೆ ಸರ್ ದುಡ್ಡು ಕೊಡ್ತೀರಲ್ಲ ಸರ್? ಅದನ್ನ RTO ಪಬ್ಲಿಕ್ ಕೂಡ ಮಾತಾಡೋಕ್ಕೆ RTO